ಎಂಥ ಅವಕಾಶ ಅಂದರೆ ನೂರಾರು ವರ್ಷಕ್ಕೊಮ್ಮೆ ಬರೋ ಅಂಥ ಈ ಅವಕಾಶ ಈ ಸಮಯದಲ್ಲಿ ಸಂಯೋಜನೆಗಳಾಗ್ತವೆ, ಯೋಗಗಳಾಗ್ತವೆ. 999 ಪೋರ್ಟೆಲ್ಲು ಇಲ್ಲ 9999 ಪೋರ್ಟೆಲ್ ಅಂತಲೂ ಹೇಳ್ಕೊಬೋದು. ಮತ್ತು ಮಂಗಳನ ವರ್ಷ ಮಂಗಳವಾರನೇ ಬಂದಿದೆ, ಅದಕ್ಕೇ ಬಹಳ ಜಾಸ್ತಿನೇ ಯೋಗಗಳಾಗ್ತವೆ. ತುಂಬಾ ದಿವ್ಯ ಶಕ್ತಿಯಿಂದ ತುಂಬಿರೋ ಈ ದಿನ ಹೇಳಬೇಕಂದ್ರೆ ಅವತ್ತಿನ ದಿನ ರಜೆನೇ ಹಾಕೊಂಡ್ಬಿಡ್ರಿ. ಮ್ಯಾನಿಫೆಸ್ಟೇಷನ್ ಏನೇನಿದೆ ಅದನ್ನೆಲ್ಲ ಕ್ಲಿಯರಾಗಿ ಕನ್ಫರ್ಮ್ ಮಾಡ್ಕೊಳ್ರಿ. ನೀವು ನಿಮಗೆ ನಿಮ್ಮ ಸಾಧನೆಗೆ, ನಿಮ್ಮ ಹೀಲಿಂಗಿಗೆ, ನಿಮ್ಮ ಜೀವನಕ್ಕೋಸ್ಕರ ಡೆಡಿಕೇಶನ್ ಮಾಡ್ಕೊಂಬಿಡ್ರಿ. ನೀವೇ ನೋಡ್ತೀರಾ ಇದೆಂಥ ಜಾದೂ ಪ್ರಭಾವ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತ. 9ನೇ ತಿಂಗಳು 9ನೇ ತಾರೀಕು 2025 ಕೌಂಟ್ ಮಾಡಿದ್ರೆ 9. ಇದೊಂದು ರೀತಿ ಆದರೆ 9ನೇ ತಿಂಗಳು 9ನೇ ತಾರೀಕು 2025 ಕೌಂಟ್ ಮಾಡಿದ್ರೆ 9. ಇದೊಂದು ರೀತಿ ಆದರೆ ಸಿಂಗಲ್ ಡಿಜಿಟ್ ಹಾಕ್ಕೊಂಡು ಮಾಡಿದ್ರು ಅದು ಕೂಡ 9 ಬರುತ್ತೆ. 9ನೇ ನಂಬರು ಮಂಗಳದ್ದು ದಿನಾನೂ ಮಂಗಳವಾರನೇ ಬರ್ತಾ ಇದೆ ಅಲ್ವಾ. 9ನೇ ನಂಬರು ನ್ಯೂಮರಾಲಜಿ ಕ್ಯಾಲೆಂಡರಲ್ಲಿ ದೊಡ್ಡ ನಂಬರ್ ಆಗಿದೆ. ಇದು ಯಾಕೆ ಇಷ್ಟೊಂದು ದೊಡ್ಡ ನಂಬರ್? ಒಂದು ಮಟ್ಟದಲ್ಲಿ ದೊಡ್ಡ ಬೃಹತ್ ಶಕ್ತಿಯನ್ನು ಹೊಂದಿದೆ. ಮಾರ್ಸ್ ಗ್ರೋತ್, ಅಗ್ರೆಷನ್, ಸಾಮರ್ಥ್ಯ ಮತ್ತು ಶಕ್ತಿಗಳಿಂದ ತುಂಬಿಬಿಟ್ಟಿದೆ. ಇದರ ದೇವರು ಆಂಜನೇಯ. ಮಂಗಳನ ಉಪಾಸನೆ ಮಾಡಬೇಕಾದ್ರೆ, ಖುಷಿ ಪಡಿಸ್ಬೇಕಂದ್ರೆ ಆಂಜನೇಯಂಗೆ ಪ್ರಸನ್ನ ಮಾಡಿದ್ರೆ ಸಾಕು, ಆಂಜನೇಯಂಗೆ ಆರಾಧಿಸಿದ್ರೆ ಸಾಕು. ಭಕ್ತಿ ಮಾರ್ಗದಲ್ಲಿ ನಡೀತಾ ಇರೋರಿಗೆ, ಪ್ರಾರಂಭ ಮಾಡಬೇಕು ಅನ್ನೋರಿಗೆ ಇವತ್ತಿನ ದಿನ ಬಹಳನೇ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಂಜನೇಯಂಗೆ ಪೂಜಿಸ್ರಿ, ಹನುಮಾನ್ ಚಾಲೀಸ ಪಠಣೆ ಮಾಡಿರಿ, ಆಂಜನೇಯಂಗೆ ನಿಮ್ಮ ಶಕ್ತಿಯ ಇಲ್ಲ ಇಷ್ಟಾನುಸಾರ ನೈವೇದ್ಯ ಮಾಡಿರಿ. ಇದರಿಂದ ನಿಮ್ಮ ಕೆಲಸನ ಈಸಿಯಾಗಿ ಮಾಡ್ಕೋಬಹುದು. ಆದರೆ ಇಲ್ಲಿ ಚರ್ಚೆ ಆಗ್ತಾ ಇರೋದು ಮ್ಯಾನಿಫೆಸ್ಟೇಷನ್ ಬಗ್ಗೆ. ಹೇಗೆ ರಿಲೇಷನ್ಸು, ದುಡ್ಡು, ಸುಖ, ಸಮೃದ್ಧಿ, ಸಂಪತ್ತು, ನಿಂತಿರೋ ಕೆಲಸಗಳನ್ನು ಸುಧಾರಿಸ್ಕೊಳ್ಳೋದು, ಇವುಗಳ ಬಗ್ಗೆ ಸಂಬಂಧಪಟ್ಟಂಗೆ ಉಪಯೋಗ ಮಾಡ್ಕೋಬೋದು. ಈ ದೈವಿಕ ಸಂಯೋಜನೆಯಲ್ಲಿ ಅಂದರೆ ಈ ಸಂಯೋಗದಲ್ಲಿ ಎಷ್ಟೊಂದು 9ಗಳು ಹೇಗಿರೋಕ್ಕೆ ಸಾಧ್ಯ. ಅದರಲ್ಲೂ 29, 39, 9ಗಳನ್ನು ನೀವೇ ಸೇರಿಸ್ಕೊಂಡು ಹೋಗ್ಬೋದು. ಬೆಳಗ್ಗೆ 9 ಗಂಟೆಗೆ ಉಪಾಸನೆ ಮಾಡಿದ್ರೆ 9 ಗಂಟೆಗೆ ನಿಮ್ಮ ರಿಚುವಲ್ ಏನಿದೆ ಅದು ಮಾಡಿದ್ರೆ 9 ಸೇರ್ತು. 9 ಗಂಟೆಗೆ 9 ನಿಮಿಷಕ್ಕೆ ಮಾಡಿದ್ರೆ ಇನ್ನೊಂದು 9 ಸೇರಿಸ್ತೀರ. 9 ಜಾಸ್ತಿನೇ ಆಗ್ತಾ ಇರುತ್ತೆ. 9 ನಿಮಿಷ ಮಾಡಿದ್ರೆ 9 ಹೆಚ್ಚಾಗ್ತಾನೆ ಇರುತ್ತೆ ಅಲ್ವಾ. ಹಾಗೆಯೇ 9ನ ಶಕ್ತಿನ ಎಷ್ಟು ದೊಡ್ಡದು ಮಾಡ್ಕೊಳ್ತೀರೋ ಹಾಗೆ ಇನ್ನೂ ಶಕ್ತಿಶಾಲಿ ಆಗೇ ಬಿಡುತ್ತೆ. ನೀವೇನಾದರೂ ಹೀಲರ್ ಆಗಿದ್ರೆ, ರೇಖಿ ಹೀಲರ್ ಆಗಿದ್ರೆ, ಲಾಮಾಫೆರಾ ಹೀಲರ್ ಆಗಿದ್ರೆ, ಏಂಜಲ್ ಹೀಲರ್ ಆಗಿದ್ರೆ, ನ್ಯೂಮರಾಲಜಿ ಮಾಸ್ಟರ್ ಆಗಿದ್ರೆ, ಇಲ್ಲ ಟ್ಯಾರೋಟ್ ಹೀಲರ್ ಆಗಿದ್ರೆ ನಿಮ್ಮ ಶಕ್ತಿನ ಹೆಚ್ಚಿಸ್ಕೋಬೋದು. 9 ಪೂರ್ತಿ ಏನೇನು ಕೆಲಸ ಮಾಡ್ತೀರೋ ನಿಮ್ಮ ಗಮನದಲ್ಲಿ 9 ನಂಬರ್ ಇರಬೇಕಾಗುತ್ತೆ. 9, 18, 36 ಅಂದರೆ ಇವುಗಳು ಕೌಂಟ್ ಮಾಡಿದಾಗ 9 ಬರಬೇಕು. ಏನಾದರೂ ಕೆಲಸ ಮಾಡಿರಿ, ಕುಡೀರಿ, ಊಟ ಮಾಡಿರಿ, ಇಲ್ಲ ತಗೊಳ್ರಿ, ದಾನ ಕೊಡ್ರಿ, ಇದೆಲ್ಲ 9ನ ನಂಬರ್ ಮೇಲೆ ಮಾಡಬೇಕಾಗುತ್ತೆ. ನೀವು ಜೀವನದಲ್ಲಿ ಯಾವುದಾದ್ರೂ ಮಾಟ ಮಂತ್ರಗಳ ಯಾತನೆ ಅನುಭವಿಸ್ತಾ ಇದ್ರೆ, ಇಲ್ಲ ಯಾವುದಾದ್ರೂ ವಿಷಯದಲ್ಲಿ ಸ್ಟಕ್ ಆಗಿದ್ರೆ, ಇಲ್ಲ ಯಾರ್ದಾದ್ರೂ ದೃಷ್ಟಿಯಾಗಿದ್ರೆ 9 ಲವಂಗ ತಗೊಳ್ರಿ, ಚಿಕ್ಕ ಪ್ಲೇಟ್ ತಗೊಳ್ರಿ, 9 ಲವಂಗ ಅದರಲ್ಲಿ ಇಟ್ಕೊಳ್ರಿ. ಪ್ಯೂರ್ ಇಂಟೆನ್ಷನಿಂದ ಒಂದು ಸಂಕಲ್ಪ ಮಾಡ್ಕೊಳ್ರಿ, ಅದನ್ನು ಅದರಲ್ಲಿ ಸುಟ್ಬಿಡ್ರಿ. ಅದ್ರದ್ದು ಏನಿದೆ ಆ ಧೂಪ ಹೊಗೆ ಬರುತ್ತಲ್ಲ, ಮನೆಯೆಲ್ಲ ಮೂಲೆ ಹರಡ್ರಿ. ಉರಿವಾಗಲೂ ಮತ್ತು ಉರಿದಾದ್ಮೇಲೂ ಹೊಗೆ ಬರ್ತಾ ಇರುತ್ತೆ. ನೀವೇ ನೋಡ್ತೀರಾ, ತಕ್ಷಣವೇ ಆರಾಮಾಗಿಬಿಡ್ತೀರಾ. ಆದರೆ ಇದನ್ನು ಮಾಡುವಾಗ ನಿಮ್ಮ ಇಂಟೆನ್ಷನ್ನು ಚೆನ್ನಾಗಿರಬೇಕು, ಸರಿಯಾಗಿರಬೇಕು, ಅದು ಸ್ಪಷ್ಟವಾಗಿರಬೇಕು. ಯಾಕಂದರೆ ನೀವು ಶಕ್ತಿಯ ಮೂಲ ಆಗಿರ್ತೀರಾ. ಆ ಶಕ್ತಿ ನಿಮ್ಮೊಳಗೇ ಇಳಿತಾ ಇರುತ್ತೆ. ಯಾಕಂದರೆ ನೀವು ಸಾಧನೆ ಮಾಡ್ತಾ ಇರೋದು, ನೀವು ಕೇಳ್ಕೊಂಡಿರೋದು. ನೀವು ಇದನ್ನು ಮಾಡಿರಿ, ಮನೆಯಲ್ಲಿರೋ ನೆಗೆಟಿವ್ನೆಲ್ಲ ಹೊರಗೆ ಹಾಕ್ಬಿಡ್ರಿ. 999 ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಪ್ಯೂರ್ ಯೂನಿವರ್ಸಲ್ ಸಿಗ್ನಲ್ಲೇ ಇದು. ನೀವು ನಂಬ್ತಿರೋ ಬಿಡ್ತಿರೋ ಅದು ಲೆಕ್ಕಕ್ಕಿಲ್ಲ. ನೀವು ಇಷ್ಟಪಟ್ಟು ಮಾಡ್ತಾ ಇದ್ದೀರೋ, ಇಲ್ಲ ಇನ್ನೊಬ್ಬರು ಒತ್ತಾಯಕ್ಕೆ ಮಾಡ್ತಾ ಇದ್ದೀರೋ, ಇಲ್ಲ ಯಾರೋ ಸಜೆಸ್ಟ್ ಮಾಡಿದ್ರು ಮಾಡು ಅಂತ ಒತ್ತಾಯಕ್ಕೆ ಮಾಡ್ತಾ ಇದ್ದೀರೋ, ಇಲ್ಲ ನೀವೇ ಇಷ್ಟಪಟ್ಟು ಪ್ಯೂರ್ ಶ್ರದ್ಧೆಯಿಂದ ಇಂಟೆನ್ಷನಿಂದ ಮಾಡ್ತಾ ಇದ್ದೀರೋ, ಅದು ಲೆಕ್ಕಕ್ಕಿಲ್ಲ. ಒಟ್ಟಿನಲ್ಲಿ ನೀವು ಸೆಲೆಕ್ಟೆಡ್. ಏನು ಕಳ್ಕೊಳ್ಳೋದು ಇದರಲ್ಲಿ? ಒಂದು ದಿನ ಡೆಡಿಕೇಶನ್ ಮಾಡಿ ನೋಡಿಬಿಡ್ರಿ. ಚೆಕ್ ಮಾಡೋಕ್ಕೆ ಅಂತಲೇ ಮಾಡಿರಿ. ದುಡ್ಡಿಂದ ಎಲ್ಲನೂ ತಗೊಳಕ್ಕಾಗಲ್ಲ, ಪ್ರೀತಿನೇ ದೊಡ್ಡದು, ಹಾಗೆ ಹೀಗೆ ಅನ್ನೋರನ್ನ ಅವತ್ತು ದೂರ ಇಟ್ಬಿಡ್ರಿ. ಅವ್ರ ಮಾತನ್ನು ಕೇಳಬೇಡ್ರಿ. ಅಂದರೆ ನಿಮ್ಮೊಳಗಿಂದನೂ ಬರ್ತಾ ಇರುತ್ತೆ ಆ ಮಾತು, ಕೇಳಬೇಡ್ರಿ. ಅವತ್ತು ಒತ್ತಾಯ ಪೂರ್ವಕವಾಗಿಯೇ ಇದನ್ನು ಮಾಡಿರಿ. ದುಡ್ಡು ಕೇವಲ ದುಡ್ಡನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ. 999 ಕಳ್ಕೊಬೇಡ್ರಿ. 99.9% ನಿಮ್ಮ ಜೀವನದ ಎಲ್ಲ ಪ್ರಾಬ್ಲಮ್ಸು ಇದರಿಂದನೇ ಕ್ಲಿಯರ್ ಆಗಿಬಿಡುತ್ತೆ. ಖಂಡಿತ ಹೆಲ್ತ್ ಆಗಿರಲಿ, ರಿಲೇಷನ್ಶಿಪ್ ಆಗಿರಲಿ, ಎಲ್ಲನೂ ಹೇಗಪ್ಪ ಅಂದರೆ ದುಡ್ಡಿದ್ದಾಗ ಸ್ಟ್ರೆಸ್ಸು ಟೆನ್ಷನ್ ಕಡಿಮೆ ಮಾಡ್ಕೊಳ್ತಾ ಇರ್ತೀರಾ, ರಿಲೇಷನ್ಶಿಪ್ಪಿಗೆ ಟೈಮ್ ಕೊಡ್ತೀರಾ, ಹೆಲ್ತಿಗೆ ಟೈಮ್ ಕೊಡ್ತೀರಾ. ಅಷ್ಟೇ ಸಿಂಪಲ್ಲು. ಅವುಗಳಿಗೆ ಟೈಮ್ ಕೊಡ್ತಾ ಇರಲಿಲ್ಲ ನೀವು. ಇದಕ್ಕೆ ದುಡ್ಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ. ಬೇಲೀಫು, ನೀವು ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ. ಇದು ಪ್ರಾಸ್ಪರಿಟಿನ ಬಹಳ ಬೇಗ ಅಟ್ರಾಕ್ಟ್ ಮಾಡಿಸುತ್ತೆ. ನಿಮ್ಮದು ಯಾವುದೇ ಅಡೆತಡೆಗಳಿರಲಿ, ನೀವು ಆಸ್ತಿಗಳನ್ನು ನಿಮ್ಮ ಜೀವನದಲ್ಲಿ ಸೆಳೆಯೋ ಪ್ರಯತ್ನ ಮಾಡ್ತಾ ಇದ್ದರೆ, ನಿಮ್ಮ ವ್ಯವಸ್ಥೆಗಳಲ್ಲಿ ಸೆಳೆಯೋಕ್ಕೆ ಬಯಸಿದರೆ,
ನಿಮ್ಮದು ಎಲ್ಲೋ ದುಡ್ಡು ಸಿಕ್ಕಾಕೊಂಡ್ಬಿಟ್ಟಿದೆ, ಅದು ವಾಪಸ್ ಬರಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟು, ನೀವು ನನ್ನ ಸಾಲ ಎಲ್ಲ ತೀರೋಗ್ಲಪ್ಪ ಅಂತ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತಿದ್ರೆ ದಯವಿಟ್ಟು ಅದನ್ನು ಬಿಟ್ಬಿಡ್ರಿ. ಸಾಲ ಅನ್ನೋ ಪದನೇ ಬಳಸಬಾರ್ದು ನೀವು ಇಲ್ಲಿ. ನೀವು ಪರ್ಟಿಕ್ಯುಲರು ಸಾಲದ ಮೇಲೆ ನೀವು ಗಮನ ಇಟ್ಟು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳಕ್ಕೆ ಹೋದರೆ ಇನ್ನೂ ಜಾಸ್ತಿನೇ ಆಗುತ್ತೆ, ಸಾಲ ಮುಗಿಯಲ್ಲ. ನೆನ್ಪಿಟ್ಕೊಳ್ರಿ. ನೀವು ಏನು ಮಾಡಬೇಕು, ಅದ್ರ ಬದಲಿಗೆ ಸಂಪತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ನಿಮ್ಮ ಯೋಚನೆಗಳು ಪೂರ್ತಿ ಸಂಪತ್ತೇ ಇರಬೇಕು. ಪವರ್ಫುಲ್ ದಿನ, ಸಂಪತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡಿರಿ. 9 ಬೇಲೀಫು ತಗೊಳ್ರಿ. ಅದರಲ್ಲಿ ನಿಮಗೆ ಬೇಕಾಗಿರೋ ದುಡ್ಡನ್ನು ಬರೀರಿ. ಆದರೆ ಪ್ರೀತಿ ನಂಬಿಕೆಯಿಂದ ಬರೀರಿ. ಬರೀವಾಗ ಅದು ನಿಮ್ಮದೇ ಅಂತ ಬರೀರಿ. ನಿಮ್ಮ ಅಕೌಂಟ್ನಿಂದ ತೊಗೊಳ್ಳುವಾಗ ಚೆಕ್ ಬರೀವಾಗ ಯಾವ ರೀತಿ ಇರುತ್ತೆ ಫೀಲಿಂಗು, ಕಾನ್ಫಿಡೆಂಟ್ ಹೆಂಗಿರುತ್ತೆ ಆ ಫೀಲಿಂಗ್ ಇರಬೇಕು, ಆ ಕಾನ್ಫಿಡೆಂಟ್ ಇರಬೇಕು. ಮತ್ತು ನಿಜನೂ ತಾನೇ ಅದು. ಯಾಕಂದರೆ ಯೂನಿವರ್ಸ್ ಬ್ಯಾಂಕಲ್ಲಿ ಆಲ್ರೆಡಿ ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮದೇ ದುಡ್ಡದು. ನೀವು ತೊಗೊಳೋದಕ್ಕೆ ವೈಬ್ರೇಷನಲ್ಲಿ ರೆಡಿ ಆಗಬೇಕಷ್ಟೇ. ಎಸ್, ರೆಡಿ ಆಗ್ರಿ ಅದೇ ವೈಬ್ರೇಷನಲ್ಲಿ ಇರೋದಕ್ಕೆ. ಒಂದು ಗೇಮ್ ಥರ ತೊಗೊಳ್ರಿ. ರಿಚುವಲ್ ಆಗಿದ್ರು ಕೂಡ ನೀವು ಮಕ್ಕಳು ಆಟದ ರೀತಿ ಕಲರ್ಸ್ ಪೆನ್ಗಳು ತೊಗೊಳ್ರಿ, ಬರೀರಿ. ಅಂದರೆ ಅದೇ ಹೈ ವೈಬ್ರೇಷನ್ ಇನ್ನೂ ಜಾಸ್ತಿ ಆಗುತ್ತಲ್ಲ. ಹಾಗೆ 9 ಕಲರು ಯಾವುದು ಹೇಗೆ ಅಂತ ತಲೆಯೆಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಪ್ರಶ್ನೆ ಕೇಳಬೇಡ್ರಿ. ಓನ್ಲಿ ಮ್ಯಾಜಿಕ್ಕು, ನೋ ಲಾಜಿಕ್. ಮಕ್ಕಳು ಅವ್ರಿಷ್ಟ ಬಂದಿದ್ದು ಮಾಡ್ತಾನೆ ಇರ್ತಾರೆ. ಹಾಗೆ ಬರೀರಿ. ಒಂದು ಸಲ 10,000 ಬರೆಯೋಣ ಅನಿಸುತ್ತೆ, ಇನ್ನೊಂದು ಸಲ 2,000 ಬರೆಯೋಣ ಅನಿಸುತ್ತೆ, ಇನ್ನೊಂದು ಸಲ ಲಕ್ಷಗಳು ಬರೆಯೋಣ ಅನಿಸುತ್ತೆ, ಇನ್ನೊಂದು ಸಲ ಕೋಟಿ ಬರೆಯೋಣ ಅಂತಲೂ ಅನಿಸುತ್ತೆ. 1 ರೂಪಾಯಿಗೂ 1 ಕೋಟಿಗೂ ಸೇಮ್ ಪ್ರೊಸೆಸ್ ಅಂತ ಅನ್ನುತ್ತೆ ಲಾ ಆಫ್ ಅಟ್ರಾಕ್ಷನ್ನು. ಸೊ ಕಂಜೂಸ್ ಮಾಡ್ದಲೇ ಫ್ರೀ ಆಗ್ರಿ. ಮೈಂಡ್ ಫ್ರೀ ಇಟ್ಕೊಂಡು ಮಕ್ಕಳು ಥರ ಸರೆಂಡರ್ ಆಗಿಬಿಡ್ರಿ. ನಿಮಗೆ ಬೇಕಾಗಿರೋದಕ್ಕಿಂತ ಜಾಸ್ತಿನೇ ಬರೀರಿ. ನನಗೆ ಬೇಕಷ್ಟೇ, ಅದು ನನ್ನದೇ ದುಡ್ಡು ಅನ್ನೋ ಆ ನಂಬಿಕೆಯಲ್ಲಿ 9 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ರಿ. ಕ್ಲಾರಿಟಿಗೆ ಬನ್ನಿರಿ. ಗೊಂಜಲ ಇದ್ದರೆ ಮಾಡಲೇಬೇಡ್ರಿ. ಒಟ್ಟಿನಲ್ಲಿ ದುಡ್ಡು ಎಷ್ಟು ಬೇಕು ಅನ್ನೋ ಸ್ಪಷ್ಟತೆ ಇರಬೇಕು ನಿಮಗೆ. 9 ನಿಮಿಷ ಅಲಾರಾಮ್ ಬಂತು, ಕಂಡುಬಿಡ್ರಿ. ಕ್ಲಾರಿಟಿ ಬಂದಿಲ್ವಾ, ತಲೆ ಕೆಡಿಸ್ಕೊಬೇಡ್ರಿ. ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿರೋ ಮಂತ್ರನ ಅದ್ರ ಮೇಲೆ ಬರೆದು ಆರಾಮಾಗಿ ಇದ್ಬಿಡ್ರಿ. ಒಟ್ಟಿನಲ್ಲಿ ಶಾಂತತೆಯಲ್ಲಿ ಇದ್ದು ಬರಿಬೇಕು. ಕಂಡೀಷನ್ಸ್ ಅಪ್ಲೈ. ಸಂತೋಷವಾಗಿ ಶಾಂತಿಯಲ್ಲಿ ಬರೀರಿ. ನಿಮಗೆ ಗೊತ್ತಾಗುತ್ತೆ ಆ ಖುಷಿ, ಯಾಕಂದರೆ ಅದು ನಿಮ್ಮದೇ ದುಡ್ಡು. ಜಸ್ಟ್ ಬರಿತಾ ಇದ್ದೀರಾ. 9 ಸಲ ಬರೀರಿ, 9 ನಿಮಿಷ ಮಾಡಿರಿ. ಅಂದರೆ ಅವತ್ತಿನ ದಿನ 9ಕ್ಕೆ ಡೆಡಿಕೇಟ್ ಮಾಡಿಬಿಡ್ರಿ. ನೀವೆಷ್ಟು ಮಾಡ್ತೀರೋ ಅಷ್ಟೇ ಹೈ ವೈಬ್ರೇಷನಲ್ಲಿ ಇರ್ತೀರ. ಆದರೆ ಇರಿಟೇಷನ್ ಮಾಡ್ಕೊಬೇಡ್ರಿ, ಸ್ಟ್ರೆಸ್ ತಗೋಬೇಡ್ರಿ. ಒತ್ತಾಯಪೂರ್ವಕವಾಗಿ ಅಂದರೆ ಮಾಡಲೇಬೇಕು, ಆಗಲೇಬೇಕು, ಬರಲೇಬೇಕು, ನನಗೆ ಬೇಕೇ ಬೇಕು, ಅಷ್ಟೊಂದು ಸ್ಟ್ರೆಸ್ ಎಲ್ಲ ತೊಗೊಳ್ಬೇಡ್ರಿ. ಮಕ್ಕಳಿಗೂ ಕೊಡ್ರಿ, ಅವ್ರು ಆಟದ ಥರ ಅವರು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾರೆ. ಈ ಸಂಯೋಗ ತುಂಬ ವರ್ಷಗಳದ ಮೇಲೆ ಬರ್ತಾ ಇರೋದು, ಮತ್ತೆ ಬರಲ್ಲ. 18ನೇ ತಾರೀಕು ಇದೆ, ಆದರೂ 18 ಅಲ್ವಾ, ಪ್ಯೂರ್ 9. 8 + 1 ಸೇರಿದ್ರೆ ತಾನೇ 9 ಆಗೋದು. ಈಗಿದೆ ಅವಕಾಶ ನಿಮಗೆ. ಅವಕಾಶ ಕಳ್ಕೊಂಡ್ಮೇಲೆ ಸೆಕೆಂಡ್ ಚಾನ್ಸು, ಅದು ಸೆಕೆಂಡರಿ. ಈಗ ಚಾನ್ಸ್ ಇದೆ, ಮೊದಲನೇದು. 18ನೇ ತಾರೀಕು ಇದ್ದರೂ ಕೂಡ ಮೊದಲನೇ ಚಾನ್ಸು ಮಿಸ್ ಮಾಡ್ಕೊಳ್ಳೋದು ದಡ್ಡತನನೇ. ಈ ಥರ ಸಂಯೋಗ 888 ಪೋರ್ಟೆಲ್ಲೋ ಲಾಸ್ಟ್ ಇಯರ್ ಬಂದಿತ್ತು, ಆದರೆ ಶನಿ ವರ್ಷ ಆಗಿತ್ತು. ಹೆಲ್ತ್ ಪ್ರಾಬ್ಲಮ್ ಏನಾದರೂ ಇರಲಿ, ಕೇವಲ ಕೇಳ್ಕೊಳ್ರಿ, ಸರೆಂಡರ್ ಆಗಿಬಿಡ್ರಿ, ಸಮರ್ಪಿತ ಆಗಿಬಿಡ್ರಿ. ಸಮರ್ಪಿತ ಆದಾಗಲೇ ಬೇಗ ನಿಮಗೆ ಬೇಕಾಗಿರೋದು ಸಿಗೋದು. ಬೇಲೀಫ್ ಮೇಲೆ ಬರೆದ್ರಿ. ನಿಮಗಿಷ್ಟ ಆಗಿರೋ ಅಮೌಂಟು, ನಿಮಗೆ ಬೇಕಾಗಿರೋ ಅಮೌಂಟು, ವಾರಕ್ಕೆ ಇಷ್ಟ ಆಯಿತು, 1 ತಿಂಗಳಿಗೆ ಇಷ್ಟ ಆಯಿತು, ವರ್ಷಕ್ಕೆ ಇದಾಯಿತು ಅಂದ್ಕೊಂಡು ಬರೆದ್ರಿ. ನಿಮಗೆ ಇಷ್ಟ ಆಗಿರೋ ಕಲರ್ ಪೆನ್ಗಳಿಂದ ಬರೆದ್ರಿ. ಎಂಜಾಯ್ ಮಾಡ್ಕೊಂಡು ಬರೆದಿದ್ದೀರಾ. ಎಡಗೈ ಕೆಳಗಿಡ್ರಿ, ಮಧ್ಯದಲ್ಲಿ ಎಲೆಗಳನ್ನು ಇಡ್ರಿ, ಮೇಲ್ಗಡೆ ಬಲಗೈ ಇಡ್ರಿ, ಪ್ರೇಯರ್ ಮಾಡಿರಿ. 9 ನಿಮಿಷ. ಏನು ಮಾಡೋಕ್ಕಾಗಿಲ್ವಾ, ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ರಿ. ಆ ದುಡ್ಡು ಬಂದಮೇಲೆ ನೀವೇನು ಮಾಡ್ತೀರಾ, ಎಂಜಾಯ್ ಮಾಡಿರಿ. ನೀವಾಗಲೇ ಕಣ್ಣು ಮುಚ್ಕೊಂಡು ದುಡ್ಡನ್ನು ಎಂಜಾಯ್ ಮಾಡ್ತಾಯಿರ್ರಿ. ಆಯಿತು. ಆದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಸುಟ್ಬಿಡ್ರಿ. ಇಲ್ಲ ಗಿಡದಲ್ಲಿ ಕೆಳಗಡೆ ಮಣ್ಣಿನ ಕೆಳಗಾದ್ರೆ ಹಾಕ್ಬಿಡ್ರಿ, ಅಲ್ಲಿ ನೀರಿಗಾದ್ರೆ ಹಾಕ್ಬಿಡ್ರಿ. ನಿಮಗಿಷ್ಟ ಯಾವುದು ಸುಲಭನ ಆ ಥರ ಮಾಡ್ಕೊಳ್ರಿ. ಜನ್ಮ ಸಂಖ್ಯೆ 9, ಅದೃಷ್ಟ ಸಂಖ್ಯೆ 9 ಏನಾದರೂ ಆಗಿದ್ದರೆ ಖಂಡಿತ ಮಾಡಲೇಬೇಕು, ಬೆನಿಫಿಟ್ ಪಡ್ಕೊಳ್ಳೇಬೇಕು. ಯಾಕಂದರೆ ನಿಮ್ಮದೇ ವರ್ಷ. ನೀವೇನಾದರೂ ದೊಡ್ಡ ಕೆಲಸ ಪ್ರಾರಂಭ ಮಾಡಬೇಕು ಅಂತಿದ್ರೆ 9ನೇ ತಿಂಗಳು, ಇದು ಕೂಡ ನಿಮ್ಮದೇ ತಿಂಗಳು. ದಿನ ಪೂರ್ತಿ 9ನೇ ತಾರೀಕು ನಿಮ್ಮದೇ ಆಗಿರುತ್ತೆ, ಬಳಸ್ಕೊಳ್ರಿ. ಭಾಗ್ಯಾಂಕ 9, ಮೂಲಾಂಕ 9, 299 ಯಾರ್ದು ಆಗಿರುತ್ತೋ ಅವ್ರು ಬಹಳನೇ ಜಾಗರೂಕರಾಗಿರ್ರಿ. ಕಷ್ಟಪಡ್ರಿ, ಬೇಕಾಗಿದ್ದು ಪಡ್ಕೊಳ್ರಿ. ಈ ದಿನನ ಬಳಸ್ಕೊಳ್ರಿ, ಕಷ್ಟಪಡ್ರಿ, ಡೆಡಿಕೇಟ್ ಮಾಡಿಬಿಡ್ರಿ. ಬೇಕಾಗಿದ್ದು ಪಡ್ಕೊಳ್ರಿ. ಈ ದಿನ ನೀವೇ ಏನು ಮಾಡಿದ್ರು, ಏನೇ ಸಂಗ್ರಹಿಸಿದ್ರು, ಏನೇ ಕನಸುಗಳನ್ನು ಬಿತ್ತಿದ್ರು, ಕನಸುಗಳನ್ನ ಊತಾಕಿದ್ರು, ಅದು ನಿಮ್ಮದೇ ಜೀವನದುದ್ದಕ್ಕೂ ಉಳಿಸ್ಕೊಳ್ತೀರಾ. ನೀವು ಅದನ್ನು ಆನಂದಿಸ್ತೀರಾ, ನೀವು ಆ ಸಂತೋಷವನ್ನು ಆನಂದಿಸ್ತೀರಾ. ಅದರಿಂದ ನಿಮ್ಮ ಟೈಮು, ನಿಮ್ಮ ಅವಧಿ. ಜನ ರೇಖಿ ಹೀಲರ್ಸ್ ಇದ್ದೀರೋ ತಿಳ್ಕೊಳ್ರಿ. ನೀವೇನೇನು ಸಿಂಬಲ್ಸ್ ಕಲ್ತಿದ್ದೀರೋ ಅದರಲ್ಲಿ 9ನೇ ಸಿಂಬಲ್ ಏನಿದೆ ಅದನ್ನು ಪ್ರಾಕ್ಟೀಸ್ ಜಾಸ್ತಿ ಮಾಡಿರಿ. 9ನೇ ತಾರೀಕು ಮಿಸ್ ಮಾಡ್ಕೋಬೇಡ್ರಿ. ನಮ್ಮ ಗುರುಗಳ ಮೆಸೇಜು ಮಿಸ್ ಮಾಡ್ಕೋಬೇಡ್ರಿ. ಆ ಸಿಂಬಲ್ ನಿಮಗೆ ಶಕ್ತಿಶಾಲಿ ಸಿಂಬಲ್ ಆಗಿರುತ್ತೆ. 9 ಚಕ್ರಗಳಿಗೆ ಆ ಸಿಂಬಲ್ ಶಕ್ತಿಗಳನ್ನು ತುಂಬ್ರಿ, ಪ್ರೊಜೆಕ್ಟ್ ಮಾಡಿರಿ. ಮಿಕ್ಕಿದ ಸಿಂಬಲ್ಗಳನ್ನು ಉಪಯೋಗಿಸ್ತಾ ಇರ್ತೀರಾ, ಐ ನೋ, ಬಟ್ ಈ ಸಿಂಬಲ್ ಶಕ್ತಿ ಜಾಸ್ತಿ ಆಗಿರುತ್ತೆ, ತುಂಬ ಡಿಫ್ರೆಂಟಾಗಿ ಕೆಲಸ ಮಾಡುತ್ತೆ.
ನೆಕ್ಸ್ಟ್ ಒಟ್ಟಿನಲ್ಲಿ ಮಹತ್ವಪೂರ್ಣವಾಗಿರೋ ವಿಷಯ ಏನಪ್ಪ ಅಂತಂದರೆ ಮಂಡೇ ನಿಮ್ಮ ಉಗುರು ಕೂದಲುಗಳೇನಾದರೂ ಕಟ್ ಮಾಡಿಸೋ ಪ್ರೋಗ್ರಾಮ್ ಇದ್ದರೆ ಅವತ್ತು ಮಾಡಿಸ್ಕೊಂಬಿಡ್ರಿ. ನಿಮ್ಮ ಸೌಂದರ್ಯಕ್ಕೆ ಸಂಬಂಧಪಟ್ಟ ಕೆಲಸಗಳೇನಾದರೂ ಇದ್ದರೆ ಅವತ್ತೇ ಮುಗಿಸ್ಕೊಳ್ರಿ. ಒಟ್ಟಿನಲ್ಲಿ 9ನೇ ತಾರೀಕು ತುಂಬ ಸುಂದರವಾಗಿ ರೆಡಿ ಮಾಡ್ಕೊಳ್ರಿ. ಹೊಸ ಬಟ್ಟೆ, ಹೊಸ ಅಲಂಕಾರಿಕ ವಸ್ತುಗಳೇನಾದರೂ ಹಬ್ಬಕ್ಕೆ ರೆಡಿಯಾಗೋ ರೀತಿ ಆಗ್ರಿ. ದೇವಸ್ಥಾನಕ್ಕೆ ಹೋಗ್ರಿ, ಇಷ್ಟ ಆಗಿರೋ ಸ್ಥಳಗಳಿಗೆ ಹೋಗ್ರಿ. ಅವತ್ತಿನ ದಿನ ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಬೇಡ್ರಿ, ಕೆಟ್ಟದ್ದು ಮಾತಾಡಬೇಡ್ರಿ, ಯಾರ ಬಗ್ಗೆನೂ ಗಾಸಿಪ್ ಮಾಡಬೇಡ್ರಿ, ಚಾಡಿ ಹೇಳ್ಬೇಡ್ರಿ, ಜಡ್ಜ್ ಮಾಡಬೇಡ್ರಿ. ಹೇಳೋದು ಅಂತಲ್ಲ, ಯೋಚನೆ ಕೂಡ ಮಾಡೋ ಹಾಗಿಲ್ಲ. ಎಷ್ಟು ಪವರ್ಫುಲ್ ಡೇ ಅಂದರೆ ಏನೊಂದು ವಿಚಾರಗಳನ್ನು ತರ್ತಿರೋ ಅದು ಮ್ಯಾನಿಫೆಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದಕ್ಕೋಸ್ಕರನೇ ಒಳ್ಳೆಯ ಭಾವನೆಯಲ್ಲಿರ್ರಿ. ಒಂದು ತಿಳ್ಕೊಳ್ರಿ, ನಿಮ್ಮ ಆಲೋಚನೆಗಳಲ್ಲಿ ಏನೊಂದೇ ತಂದರೂ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಒಳ್ಳೆಯ ಮನಸ್ಥಿತಿಲಿರ್ರಿ, ಸಕಾರಾತ್ಮಕವಾಗಿರ್ರಿ, ಸಕಾರಾತ್ಮಕ ವಿಷಯಗಳನ್ನು ಕೇಳ್ರಿ. ನಿಮಗೋಸ್ಕರ ಒಳ್ಳೆಯದೇ ಮಾತಾಡ್ರಿ, ಯೋಚಿಸ್ರಿ. ಇನ್ನೊಬ್ರಿಗೋಸ್ಕರನೂ ಒಳ್ಳೆಯದೇ ಮಾತಾಡ್ರಿ, ವಿಚಾರ ಮಾಡಿರಿ, ಒಳ್ಳೆಯ ವಿಚಾರಗಳನ್ನು ಕೇಳ್ರಿ, ಪ್ರಾರ್ಥನೆ ಮನೋಭಾವನೆಯಲ್ಲಿರ್ರಿ, ಪ್ರೇಯರ್ ಮಾಡ್ತಾನೆ ಇರ್ರಿ. ಒಂದೇ ಒಂದಿನ ಡೆಡಿಕೇಟ್ ಮಾಡಿಬಿಡ್ರಿ. ಇನ್ನೊಬ್ರ ಮೇಲೆ ಬ್ಲೆಸ್ ಮಾಡಿರಿ. ಅಂದರೆ ಎಲ್ಲೋ ಹೋಗ್ತಾ ಇರ್ತೀರಾ, ಒಬ್ರಿಗೊಬ್ರಿಗೆ ಐ ಕಾಂಟ್ಯಾಕ್ಟ್ ಆಯಿತು, ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ಏನೋ ಒಂದು ತರಕಾರಿ ತೊಗೊಳ್ತಾ ಇರ್ತೀರಾ, ಅವ್ರಿಗೆ ನೋಡ್ತೀರಾ, ದೇವ್ರು ಒಳ್ಳೇದು ಮಾಡಲಿ. ಎಲ್ಲೋ ಹೋಗ್ತಾ ಇರ್ತೀರಾ, ಹೆಂಗೋ ಗೊತ್ತಿಲ್ವೋ ಅವ್ರು ನಿಮಗೆ ಬೇಕಾಗಿಲ್ಲ, ಸುಮ್ಮನೆ ಬ್ಲೆಸ್ ಮಾಡಿರಿ. ನೀವೇ ನೋಡ್ತೀರಾ ನಿಮ್ಮ ಮೇಲೂ ಎಷ್ಟೊಂದು ಶಕ್ತಿ ಸುರಿಯುತ್ತೆ ಅಂತ. 999 ಪೋರ್ಟಲ್ನಲ್ಲಿ ಮಾಡಬೇಕಾದ ಕೆಲವು ಕೆಲಸಗಳು ಇವೇನೆ, ತುಂಬಾ ಇದೆ. ಆದರೆ ಅದೆಲ್ಲ ಮರ್ತೋಗ್ಬಿಡ್ತೀರಾ. ರಿಸ್ಕ್ ತೊಗೊಳ್ಳೋದಕ್ಕೆ ಯಾರೂ ರೆಡಿ ಇರಲ್ಲ. ಸಿಂಪಲಾಗಿ ಆಗಬೇಕು, ಇನ್ಸ್ಟೆಂಟ್ ಆಗಬೇಕು, ಬೇಗ ಆಗಬೇಕು ಅನ್ನೋ ಪ್ರಪಂಚ ಇದು. ಇದಕ್ಕಿಂತ ಶಾರ್ಟ್ಕಟ್ಟಲ್ಲಿ ಬೇಗ ಆಗೋವಂಥ ಬೇರೆ ದಾರಿ ಯಾವುದೂ ಇಲ್ಲ. ಈಗಿರೋ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಏನು ಡಿಸೈಡ್ ತಗೊಳ್ತೀರಾ, ನೀವು ನಿಮ್ಮನ್ನು ಹೇಗೆ ಉಳಿಸ್ಕೊಳ್ತೀರಾ, ಹೇಗೆ ಬದುಕ್ತೀರಾ, ಹೇಗೆ ವರ್ತಿಸ್ತೀರಾ ಅನ್ನೋದ್ರ ಮೇಲೆ ಹೇಳೋದು ಮುಖ್ಯವಾಗಿತ್ತು, ಅಗತ್ಯನೂ ಆಗಿತ್ತು. ಹೇಳಿದ್ದೀನಿ. ನೀವು ತಯಾರಿದ್ದೀನಿ ಅಂತಂದರೆ ಐ ಆಮ್ ರೆಡಿ ಅಂತ ಕಮೆಂಟ್ ಮಾಡಿರಿ, ಬಳಸ್ಕೊಳ್ರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.